ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಈಗ ಸ್ಥಳವನ್ನು ನಿಗದಿಪಡಿಸಲಾಗಿದೆ. ಈ ಮಾಹಿತಿಯನ್ನು ಈಗ ಕೇಂದ್ರಕ್ಕೆ ಕೂಡ ರವಾನೆ ಮಾಡಲಾಗಿದೆ. ಸ್ಥಳವನ್ನು ಅಂತಿಮಗೊಳಿಸಿದೆ ಜಲಸಂಪನ್ಮೂಲ ಇಲಾಖೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಸ್ಥಳ ನಿಗದಿಯಾಗಿದೆ. ಸ್ಥಳವನ್ನು ಅಂತಿಮಗೊಳಿಸಿರುವಂಥದ್ದು ರಾಜ್ಯ ಜಲಸಂಪನ್ಮೂಲ ಇಲಾಖೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಸ್ಥಳದ ಬಗ್ಗೆ ಈಗ ಕೇಂದ್ರಕ್ಕೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಎಲ್ಲಿ ಅಂದರೆ ಕಾವೇರಿ ಅರ್ಕಾವತಿ ನದಿಯ ಸಂಗಮದ ಬಳಿ ಜಲಾಶಯದ ನಿರ್ಮಾಣ ಆಗುತ್ತೆ. ಸಂಗಮದ ಕೆಳಭಾಗದಿಂದ 2 ಕಿಲೋಮೀಟರ್ ದೂರದಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡಲಾಗುತ್ತೆ ಅಂತ ಹಲವು ಅಧ್ಯಯನದ ಬಳಿಕ ಜಲಾಶಯದ ಸ್ಥಳದ ಆಯ್ಕೆಯಾಗಿದೆ. 99 ಮೀಟರ್ ಎತ್ತರದ ಅಣೆಕಟ್ಟು, ಮೇಕೆದಾಟು ಅಣೆಕಟ್ಟು ನಿರ್ಮಿಸುವ ಅಂದಾಜನ್ನು ಈಗ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಸಂಪನ್ಮೂಲ ಸಚಿವರೂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಕಷ್ಟು ಬರಹಗಳನ್ನು ಈಗಾಗಲೇ ಪತ್ರಗಳನ್ನು ಕೇಂದ್ರಕ್ಕೆಲ್ಲ ಸಲ್ಲಿಸಿದರು. ಒಟ್ಟಿನಲ್ಲಿ ಈಗ ಇವರ ಕೆಲಸವನ್ನು ಇವರು ಮಾಡಿ ಮುಗಿಸಿದ್ದಾರೆ. ಸ್ಥಳ ನಿಗದಿಯನ್ನು ಪಡಿಸಿದ್ದಾರೆ. ಇಂಥ ಕಡೆ ನಾವು ಅಣೆಕಟ್ಟನ್ನು ನಿರ್ಮಾಣ ಮಾಡ್ತೀವಿ. ಯಾಕೆಂದರೆ ಸ್ಥಳ ನಿಗದಿ ಆಗದೆ ಹೋದರೆ ಅದು ಇನ್ನೊಂದು ವಿವಾದಕ್ಕೆ ಕಾರಣ ಆಗಿಬಿಡುತ್ತೆ. ಈಗಾಗಲೇ ಇದೆಲ್ಲ ಕೋರ್ಟಲ್ಲಿ ಇರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ತಮ್ಮ ಪಾಲಿನ ಕರ್ತವ್ಯ ಏನಿತ್ತು ಅದನ್ನು ಈಗಾಗಲೇ ಜಲಸಂಪನ್ಮೂಲ ಇಲಾಖೆ ವತಿಯಿಂದ ಮಾಡಲಾಗಿದೆ. ಅರ್ಕಾವತಿ ಮತ್ತು ಕಾವೇರಿ ನದಿ ಸಂಗಮದಿಂದ 2 ಕಿಲೋಮೀಟರ್ ದೂರ ಕೆಳಭಾಗದಲ್ಲಿ ಅಲ್ಲಿ ಜಾಗವನ್ನು ನಿಗದಿ ಮಾಡಿದ್ದಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಸ್ಥಳವನ್ನು ಫಿಕ್ಸ್ ಮಾಡಲಾಗಿದೆ. 67.16 TMC ನೀರು ಸಂಗ್ರಹದ ಸಾಮರ್ಥ್ಯದ ಡ್ಯಾಮ್ ಇದು. ಅಣೆಕಟ್ಟು ನಿರ್ಮಾಣದಿಂದ ಸುಮಾರು 5173 ಹೆಕ್ಟೇರ್ ಜಮೀನು ಮುಳುಗಡೆಯಾಗುತ್ತೆ. ಅವ್ರಿಗೆಲ್ಲ ಪರಿಹಾರ ಕೊಡಬೇಕಾಗತ್ತೆ. ಬೆಳೆಯುತ್ತಿರುವ ಜನಸಂಖ್ಯೆಗೆ ಕುಡಿಯುವ ನೀರು ಮತ್ತು ವಿದ್ಯುತ್ ಪೂರೈಕೆಗೆ ಈ ಅಣೆಕಟ್ಟೆ ತಮಿಳುನಾಡಿಗೆ ನೀರು ಹರಿಸಲು ಅನುಕೂಲ ಅಂತ ವರದಿಯಲ್ಲಿ ಉಲ್ಲೇಖವಾಗಿರುವಂಥದ್ದು. ಸೊ ನಾನಾಗಲೇ ಹೇಳಿದಂತೆ ಈ ಅಣೆಕಟ್ಟಿನಿಂದ ಆಗುವ ಉಪಯೋಗಗಳು ಏನು ಅದನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ವಿವರಿಸಬೇಕು. ಯಾತಕ್ಕೋಸ್ಕರ ಇದಕ್ಕೆ ನಾವು ಇಷ್ಟೊಂದು ಒತ್ತನ್ನು ಕೊಟ್ಟಿದ್ದೀವಿ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಪಾದಯಾತ್ರೆ ಎಲ್ಲ ನಡೆದಿತ್ತು. ಮೇಕೆದಾಟು ಜಲಾಶಯ ನಿರ್ಮಾಣ ಆಗಬೇಕು ಅಂತನ್ಬಿಟ್ಟು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡ. ಶಬೀರ್, ಈಗ ರಾಜ್ಯ ಜಲಸಂಪನ್ಮೂಲ ಇಲಾಖೆಯಿಂದ ಕೇಂದ್ರಕ್ಕೆ ಸಲ್ಲಿಸಿರುವ ವರದಿಯ ಸಾರಾಂಶ ಏನು? ಅರವಿಂದ್, ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ಇತ್ತೀಚೆಗೆ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ನಡೀತಾ ಇತ್ತು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಕರ್ನಾಟಕದ ಫೇವರ್ ಆಗಿ ಒಂದು ಆರ್ಡರನ್ನು ಕೊಟ್ಟಿತ್ತು. ಈ ಒಂದು ಅಣೆಕಟ್ಟು ನಿರ್ಮಾಣದ ಸಾಧಕ ಬಾಧಕಗಳಿಗೆ ಸಂಬಂಧಪಟ್ಟಂತೆ CWMA ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅದರಲ್ಲಿ ಚರ್ಚೆ ಮಾಡ್ಬೋದು. ಈ ಹಂತದಲ್ಲಿ ಕಾನೂನು ಹೋರಾಟ ಸೂಕ್ತ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡಿಗೆ ಹೇಳಿತ್ತು. ಹೀಗಾಗಿ ಕಾನೂನು ಹೋರಾಟದಲ್ಲಿ ಒಂದು ರೀತಿ ಕರ್ನಾಟಕಕ್ಕೆ ಬಲ ಬಂದಿತ್ತು. ಈ ಬಲ ಬಂದ ಮೇಲೆ ಈಗ ಕಾವೇರಿ ಜಲಾಶಯ ಅಂದರೆ ಮೇಕೆದಾಟು ಜಲಾಶಯ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಹಂತಗಳನ್ನು ಪೂರೈಸುವಂಥ ಕೆಲಸವನ್ನು ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮುಖ್ಯವಾಗಿ ಈ ಜಲಾಶಯವನ್ನು ಎಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳಿತ್ತು. ಈ ಹಿಂದೆ ರಾಜ್ಯ ಸರ್ಕಾರ 2-3 ಸ್ಥಳಗಳನ್ನು ಐಡೆಂಟಿಫೈ ಮಾಡಿ ಅದರ ಮೇಲೆ ಅಧ್ಯಯನಗಳನ್ನು ಕೂಡ ಮಾಡಿತ್ತು. ಈಗ ಅಧ್ಯಯನಗಳ ಪೈಕಿ ಒಂದು ಸ್ಥಳವನ್ನು ಅಂತಿಮಗೊಳಿಸುವಂಥ ನಿರ್ಧಾರಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರಕ್ಕೂ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಕಾವೇರಿ ನೀರಾವರಿ ನಿಗಮ ಏನಿದೆ ಇದ್ರ ಮೂಲಕ ಜಲಸಂಪನ್ಮೂಲ ಇಲಾಖೆ ಕೇಂದ್ರದ ಜಲಶಕ್ತಿ ಏನು ಸಚಿವಾಲಯ ಇದೆ ಇದಕ್ಕೆ ಮಾಹಿತಿಯನ್ನು ಈಗ ಕಳಿಸ್ಕೊಟ್ಟಿರುವಂಥದ್ದು. ಕಾವೇರಿ ಮತ್ತು ಅರ್ಕಾವತಿ ನದಿಯ ಸಂಗಮಗಳೇನಿದ್ದಾವೆ ಅಲ್ಲಿಂದ ಕೆಳಭಾಗದಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ಮೇಕೆದಾಟು ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ನಿರ್ಧಾರ ಮಾಡಿರುವಂಥದ್ದು. ಒಟ್ಟು 99 ಮೀಟರ್ ಎತ್ತರದಲ್ಲಿ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡ್ತೀವಿ ಮತ್ತು ಸರಿಸುಮಾರು 67 TMC ಅಷ್ಟು ನೀರು ಇದರಲ್ಲಿ ಸಂಗ್ರಹ ಆಗುವಂಥ ನಿರೀಕ್ಷೆಯನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಮತ್ತು ಈ ಅಣೆಕಟ್ಟು ನಿರ್ಮಾಣ ಮಾಡುವಂಥ ಸ್ಥಳ ಏನಿದೆ ಇದರ ಸುತ್ತಮುತ್ತಲು ಎಲ್ಲೂ ಕೂಡ ನೀರು ನಿಲುಗಡೆ ಆಗುವಂಥ ಸ್ಥಳಗಳಿಲ್ಲ. ಹೀಗಾಗಿ ಅಣೆಕಟ್ಟು ನಿರ್ಮಾಣ ಮಾಡಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ನಾವು ಪಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ತನ್ನ ಪ್ಲಾನ್ ಅನ್ನು ಕೂಡ ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನ ಮಾಡಿರುವಂಥದ್ದು. ಸರಿಸುಮಾರು 5100ಕ್ಕಿಂತ ಹೆಚ್ಚು ಹೆಕ್ಟೇರ್ ಭೂಮಿ ಅಂದರೆ ಮುಳುಗಡೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಅಗತ್ಯ ಪರ್ಯಾಯ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ತನ್ನ ಮಾಹಿತಿಯಲ್ಲಿ ತಿಳಿಸಿರುವಂಥದ್ದು. ಸೊ ಈ ಒಂದು ಅಣೆಕಟ್ಟು ನಿರ್ಮಾಣದಿಂದ ಒಂದು ತಮಿಳುನಾಡಿಗೆ ಹರಿಸಬೇಕಾದಂಥ ನೀರಿನ ಸಮಸ್ಯೆ ಏನಿದೆ ಅದು ಭವಿಷ್ಯದಲ್ಲಿ ಕಡಿಮೆ ಆಗುತ್ತೆ. ಇದರ ಜೊತೆಗೆ ಬೆಳೆಯುತ್ತಿರುವಂತಹ ಬೆಂಗಳೂರಿಗೆ ಕುಡಿಯುವ
ಕುಡಿಯುವ ನೀರಾಗಿರ್ಬೋದು ಅಥವಾ ವಿದ್ಯುತ್ತನ್ನು ಪೂರೈಕೆ ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ಬೋದು. ಕೇವಲ ಬೆಂಗಳೂರು ಮಾತ್ರ ಅಲ್ಲದೆ ಮೈಸೂರು, ಚಾಮರಾಜನಗರ ಸುತ್ತಮುತ್ತಲಿನ ಜಿಲ್ಲೆಗಳಿಗೂ ಕೂಡ ಈ ಒಂದು ಅಣೆಕಟ್ಟಿನಿಂದ ಅನುಕೂಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇದಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರಿಕೆಯನ್ನು ಸಲ್ಲಿಸಿರುವಂಥದ್ದು. ಮುಖ್ಯವಾಗಿ ಜಲಶಕ್ತಿ ಸಚಿವಾಲಯ ಮಾತ್ರ ಅಲ್ಲದೆ ಅರಣ್ಯ ಇಲಾಖೆ ಮತ್ತು CWMA ಹೀಗೆ ಬೇರೆ ಬೇರೆ ಎಲ್ಲ ಇಲಾಖೆಗಳಿಗೂ ಕೂಡ ತನ್ನ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಸೊ ಮುಂದಿನ ಹಂತದಲ್ಲಿ ಕೇಂದ್ರದಿಂದ ಬರುವಂಥ ಪ್ರತಿಕ್ರಿಯೆ ಆಧಾರದ ಮೇಲೆ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ವಿಚಾರದಲ್ಲಿ ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ನಿರ್ಧಾರ ಮಾಡುತ್ತೆ. ಅರವಿಂದ್, ರೈಟ್.